ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕದನ ವಿರಾಮ ಸಂಬಂಧ ಮಹತ್ವದ ಮಾತುಕತೆ. ಎರಡು ದೇಶಗಳ ಡಿಜಿಎಂಒಗಳ ಹೈ ವೋಲ್ಟೇಜ್ ಮೀಟಿಂಗ್. ಪಹಲ್ಗಾಮ್ ಸೇರಿ ಉಗ್ರರ ಹಸ್ತಾಂತರದ ಬಗ್ಗೆ ಪ್ರಸ್ತಾಪ ಸಾಧ್ಯತೆ. ಪಾಕಿಸ್ತಾನದ ಗುಂಡಿಗೆ ಗುಂಡಿನಿಂದಲೇ ಉತ್ತರಿಸಿ 3 ಸೇನಾ ಮುಖ್ಯಸ್ಥರಿಗೆ ಮೋದಿ ಖಡಕ್ ಸಂದೇಶ. ಪ್ರತ್ಯುತ್ತರವು ಎದುರಾಳಿಯ ಏಟಿಗಿಂತ 3 ಪಟ್ಟು ಬಲವಾಗಿರಬೇಕಂತ ಸೂಚನೆ. ಪಾಕಿಸ್ತಾನ ಏನಾದರೂ ಮಾಡಿದರೆ ವಿನಾಶಕಾರಿ ಪ್ರತಿಕ್ರಿಯೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ಸ್ಪಷ್ಟವಾಗಿ ತಿಳಿಸಿದ ಮೋದಿ. ಕಾಶ್ಮೀರದ ವಿಷಯದಲ್ಲಿ 3ನೇಯವರ ಮಧ್ಯಸ್ಥಿಕೆ ಬೇಡ ಅಂತ ಸ್ಪಷ್ಟನೆ. ಕೆಂಪು ಬಣ್ಣದ ವಸ್ತು ಗೋಚರ. ರಾತ್ರಿ ರಾಜಸ್ಥಾನದಲ್ಲಿ ಅಲರ್ಟ್. ಬಾಡ್ಮೇರ್ನಲ್ಲಿ ಮೊಳಗಿದ ಸೈರನ್. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್. ರಾತ್ರಿ 9ರ ಬಳಿಕ ಪಂಜಾಬ್ನ ಕೆಲವೆಡೆ ವಿದ್ಯುತ್ ಸ್ಥಗಿತ. ಆಪರೇಷನ್ ಸಿಂಧೂರಕ್ಕೆ ಪತ್ರಗುಟ್ಟಿದ ಪಾಕಿಸ್ತಾನ. ಕೇವಲ ಉಗ್ರರ ನೆಲೆಗಳನ್ನು ಮಾತ್ರ ಸಂಹರಿಸಿದ ಸಿಂಧೂರ. 100ಕ್ಕೂ ಹೆಚ್ಚು ಉಗ್ರರು, 30ರಿಂದ 35 ಪಾಕ್ ಸೈನಿಕರ ಸಾವು. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದಕ್ಕೆ ಸಾಕ್ಷ್ಯ ಕೊಟ್ಟ ಸೇನೆ. ಲಷ್ಕರ್, ಜೈಷ್ ಉಗ್ರರ ನೆಲೆಗಳು ಉಡೀಸ್. 3 ಸೇನೆಯ ಮಹಾನಿರ್ದೇಶಕರಿಂದ ಸಾಕ್ಷ್ಯ ಸವಿವರ. ಭಾರತ ಸ್ವಾಭಿಮಾನಕ್ಕೆ ನೆತ್ತರ ತಿಲಕ. ಆಪರೇಷನ್ ಸಿಂಧೂರದಲ್ಲಿ 5 ಭಾರತೀಯ ಸೈನಿಕರ ಹುತಾತ್ಮ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮಾಹಿತಿ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ರಣಬೇಟೆ. ದಾಳಿಯ ಇಂಚಿಂಚು ಮಾಹಿತಿ ನೀಡಿದ ಸೇನಾ ಮುಖ್ಯಸ್ಥರು. ಆರಂಭದಲ್ಲಿ ಪ್ರದರ್ಶನಗೊಂಡ ಶಿವತಾಂಡವ ಶ್ಲೋಕ. ಎಲ್ಲೆಡೆ ಸದ್ದು. ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಕಡಲ ಸಿಂಹಗಳ ಘರ್ಜನೆ. ನೌಕಾಪಡೆ ಕೂಡ ಸಜ್ಜಾಗಿತ್ತು. ಹುಕುಂಗಾಗಿ ಕಾದಿತ್ತು. 96 ಗಂಟೆಗಳಲ್ಲಿ ಸರ್ವಸನ್ನದ್ಧ. ರಹಸ್ಯ ಕೇಳಿ ಬೆಚ್ಚಿಬಿದ್ದ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ನಿರಂತರ ಕುತಂತ್ರ. ಅಮೃತ್ಸರ ಗೋಲ್ಡನ್ ಟೆಂಪಲ್ ಸುತ್ತ ಭಾರೀ ಭದ್ರತೆ. ಸಿಖ್ಖರನ್ನ ಎತ್ತಿ ಕಟ್ಟಲು ಯತ್ನಿಸಿದ ಘಟನೆ ಬೆನ್ನಲ್ಲೇ ಯುದ್ಧ ವಿಮಾನ ಕಣ್ಗಾವಲು. ಸನಂ ತೇರಿ ಕಸಂ ಚಿತ್ರದಿಂದ ಪಾಕ್ ನಟಿಗೆ ಗೇಟ್ ಪಾಸ್. ಪಾಕಿಸ್ತಾನಿ ನಟಿ ಮಾವ್ರಾ ಹೊಕೇನ್ ಕೈಬಿಟ್ಟ ಚಿತ್ರತಂಡ. ಪಹಲ್ಗಾಮ್ನಲ್ಲಿ ದಾಳಿ ಬಗ್ಗೆ ಮೌನ ವಹಿಸಿದ್ದಕ್ಕೆ ನಿರ್ಮಾಪಕರು ಕಳವಳ. ಆಪರೇಷನ್ ಸಿಂಧೂರದ ತುಟಿ ಬಿಚ್ಚದ ಖಾನ್ಗಳು. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಥ್ಯಾಂಕ್ ಗಾಡ್ ಅಂತ ಪೋಸ್ಟ್. ಜನರ ಆಕ್ರೋಶದ ಬಳಿಕ ಡಿಲೀಟ್ ಮಾಡಿದ ಸಲ್ಮಾನ್ ಖಾನ್. ಕರಾಚಿ ಬೇಕರಿ ಎಂಬ ಹೆಸರಿಗೆ ತೀವ್ರ ವಿರೋಧ. ಹೈದರಾಬಾದ್ನಲ್ಲಿ ಸ್ಥಳೀಯ ಗುಂಪಿನಿಂದ ಧ್ವಂಸ. ಸೈನ್ ಬೋರ್ಡ್ಗೆ ಕೋಲುಗಳಿಂದ ಹೊಡೆದು ಕೆಡವಿದ ಜನ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ರಿಟರ್ನ್. 13 ಸ್ಟೂಡೆಂಟ್ ಸುರಕ್ಷಿತವಾಗಿ ವಾಪಸ್. ಮೋದಿ ಸ್ಪಷ್ಟ ಮಾರ್ಗದರ್ಶನದಿಂದ ಕಾರ್ಯಾಚರಣೆ ಎಂದ ಎಚ್ಡಿಕೆ. ರಜೆ ಮುಗಿಸಿ ಕರ್ತವ್ಯಕ್ಕೆ ಹೊರಟ ಸೈನಿಕನಿಗೆ ಶುಭ ಹಾರೈಕೆ. ಗೃಹ ಪ್ರವೇಶಕ್ಕಾಗಿ ರಜೆ ಮೇಲೆ ಬಂದಿದ್ದ ಸೈನಿಕ ರಾಘವೇಂದ್ರ. ಯೋಧನಿಗೆ ಅಭಿನಂದನೆ ಬೀಳ್ಕೊಟ್ಟ ಮಂಡ್ಯದ ಹಲಗೆರೆ ಗ್ರಾಮಸ್ಥರು. ಸ್ವಗ್ರಾಮದಲ್ಲಿದ್ದ ಸೈನಿಕನಿಗೆ ಸೇನೆಯಿಂದ ತುರ್ತು ಬುಲಾವ್. ತಿಂಗಳ ರಜೆ ಮೇಲೆ ಹಗರಿಬೊಮ್ಮನಹಳ್ಳಿಗೆ ಬಂದಿದ್ದ ಬಿಎಸ್ಎಫ್ ಸೈನಿಕ. ಯೋಧನಿಗೆ ದೀಪ ಬೆಳಗಿ ಕಳುಹಿಸಿದ ಕುಟುಂಬ. ಯಕ್ಷಗಾನ ಮಂಡಳಿಯ ರಂಗಸ್ಥಳದಲ್ಲಿ ಸಿಂಧೂರದ ಪ್ರಸ್ತಾಪ. ಧಾರವಾಡ ಚಿಕ್ಕೋಡಿಯಲ್ಲಿ ವಿಶೇಷ ಪೂಜೆ. ಬಾಗಲಕೋಟೆಯ ರಬಕವಿ ಜಾಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆ. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ವಿಜಯ ಯಾತ್ರೆ ಮುಂದೂಡಿದ ಶೃಂಗೇರಿ ಸ್ವಾಮೀಜಿ. ದಕ್ಷಿಣದಿಂದ ಉತ್ತರ ಯಾತ್ರೆ ಸ್ಥಗಿತದ ಬಗ್ಗೆ ಶಾರದಾ ಪೀಠದಿಂದ ಪ್ರಕಟಣೆ. ದೇಶದ ಎಲ್ಲಾ ನಗರಗಳಿಗೂ ಕೇಂದ್ರ ಸರ್ಕಾರದ ಕಟ್ಟೆಚ್ಚರ. ನಮ್ಮ ಮೆಟ್ರೋ ಫುಲ್ ಅಲರ್ಟ್. ಮೊದಲ ಬಾರಿಗೆ ಎಐ ಕ್ಯಾಮೆರಾ ಮೊರೆ. ಅಪಾಯಗಳನ್ನು ಗುರುತಿಸಿ ಪ್ರಯಾಣಿಕರ ಸುರಕ್ಷತೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.